Hello friends, welcome back to my YouTube channel. ಇವತ್ತಿನ ವಿಡಿಯೋ ಒಳಗೆ ನಾವು ಯಾವ ತರ ಡಿಗ್ರಿಯಿಂದ 10th PUC ಡಿಗ್ರಿಯಿಂದ KS ಗೆ ಎಕ್ಸಾಮ್ ಗೆ ಯಾವ ತರ ಪ್ರಿಪೇರ್ ಆಗಬೇಕು, ಯಾವ ತರ ಟಿಪ್ಸ್ ನ ಫಾಲೋ ಮಾಡಬೇಕು, ಯಾವ ವರ್ಷದೊಳಗೆ ಯಾವ ಸಬ್ಜೆಕ್ಟ್ ಓದಬೇಕು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಈ ಒಂದು ವಿಡಿಯೋ ಒಳಗೆ ಡಿಸ್ಕಷನ್ ನ ಮಾಡ್ಕೊಂತ ಹೋಗೋಣ. KS ಪ್ರಿಪರೇಷನ್ ಮಾಡಕತ್ರ ಕಷ್ಟ ಆಗ್ತೈತೇನಾ ಅನ್ನೋ ಕ್ವಶನ್ ಬರ್ತೈತಿ. ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಇತ್ತು, ಫೋಕಸ್ ಇತ್ತಂತಂದ್ರ ಕಷ್ಟ ಆಗಂಗಿಲ್ಲ. ಈಗ ನೀವು ನಾರ್ತ್ ಇಂಡಿಯಾ ಕಡೆ ಹೋಗ್ರಿ, ನೀವು ಪ್ರತಿ ವರ್ಷ ಯಾವಾಗ UPSC ರಿಸಲ್ಟ್ ಬರ್ತಿದ್ಲ 21 ಇಯರ್ಸ್ ಗೆ ಈ ಟಾಪರ್ ಬಂದ್ರು, 22 ಗೆ ಟೀನಾ ದಾಬಿ, ಈ ತರ ಒಬ್ರಾದ್ಮೇಲೆ ಒಬ್ರು ಪ್ರತಿ ವರ್ಷ 21, 22, 23 ಏಜ್ ನವ್ರು ಎಷ್ಟು ಜನ ಕ್ಲಿಯರ್ ಮಾಡ್ತಾರೆ IAS ಎಕ್ಸಾಮಿನೇಷನ್. ಯಾಕೆ ಅವರೆಲ್ಲ ಕ್ಲಿಯರ್ ಮಾಡ್ತಾರೆ ಅಂದ್ರೆ ಅವ್ರಿಗೊಂದು ಮಾರ್ಗದರ್ಶನ ಅದ ಅಂಡ್ ಡಿಗ್ರಿಯಿಂದ ಅವ್ರು ಪ್ರಿಪೇರ್ ಮಾಡ್ತಿರ್ತಾರೆ. ಈಗ ಡಿಗ್ರಿಯಿಂದ ಪ್ರಿಪೇರ್ ಮಾಡ್ತಿರ್ತಾರ ಅನ್ನೋ ಕಾರಣಕ್ಕನಲ್ಲ 21, 22 ಕನ್ಗುಡ್ಕ ಅವ್ರ ಎಕ್ಸಾಮ್ ಕ್ಲಿಯರ್ ಮಾಡ್ತಾರು. ಅಂಡ್ ನೀವು ಡೆಲ್ಲಿಗೆ ಅದು ಹೋದ್ರಿ ಅಂತಂದ್ರೆ ರಸ್ತೆ ಮೇಲೆಲ್ಲ ನಿಮಗ್ ನೋಟ್ಸ್ಗಳ, ಟೆಸ್ಟ್ ಸೀರೀಸ್ಗಳ, ಪ್ರತಿಯೊಂದು ಸ್ಟ್ಯಾಂಡರ್ಡ್ ಮಟೀರಿಯಲ್ಗಳೆಲ್ಲ ನಿಮಗ್ ಸಿಗ್ತಾವ. ಬಟ್ ನಮ್ ಸೌತ್ ಕಡೆ ಬಂದ್ರಿ, ಈಗ ನಮ್ ಕರ್ನಾಟಕದಾಗನ ನೋಡ್ರಿ, ಇನ್ನ ಒಂದಷ್ಟು ಮಾರ್ಗದರ್ಶನದ ಕೊರತೆ ಐತಿ ಅಂಡ್ ಪ್ರಿಪರೇಷನ್ ಮಾಡೋದನ್ನ ಲೇಟ್ ಮಾಡ್ತಾರ ವಿದ್ಯಾರ್ಥಿಗಳಿಗೆ. ಈ ವಿದ್ಯಾರ್ಥಿಗಳ ಮನ್ಸೊಳಗ IAS KS ಬರೋದನ್ನ 24, 25, 26 ಆದ್ಮೇಲೆ ಹಿಂಗಾಗಿ ಕಸ ಅವ್ರು ಸಕ್ಸಸ್ ಆಗ್ಬೇಕಂದ್ರೆ 28, 30, 35 ಒಮ್ಮೆ ಲಾಸ್ಟ್ ಅಟೆಂಪ್ಟ್ ವರ್ಗು ಗುದ್ದಾಡ್ಬೇಕಾಗ್ತದ. ಒಂದು ಸರಿಯಾದ ಮಾರ್ಗದರ್ಶನ ಸಿಗಂಗಿಲ್ಲ, ಇನ್ನೊಂದು ಬಹಳ ಲೇಟ್ ಆಗಿ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ತಾರು. ಈ ಕಾರಣಗಳಿಂದ ಒಂದು ಸಕ್ಸಸ್ ಏನೈತ್ಲ ಅದ್ ಲೇಟ್ ಆಗಿ ಸಿಗ್ತದ. ಈಗ ನೀವ ನನ್ನ 22, 23 ಏನಾರ ಕ್ಲಿಯರ್ ಮಾಡಿರಿ, KS ಆಫೀಸರ್ ಆದ್ರಿ ಅಂದ್ರ ಒಂದು ನಿಮಗ್ ಸರ್ವಿಸ್ ಮಾಡ್ಲಿಕ್ಕೆ ಬಹಳ ವರ್ಷ ಟೈಮ್ ಸಿಗ್ತದ, ಅದರ ಬೆನಿಫಿಟ್ ನೀವು ತಗೋಬಹುದು. ಸೆಕೆಂಡ್ ಥಿಂಗ್, ಈ 28, 29 ಯಾರು ಟ್ರೈ ಮಾಡ್ತಿರ್ತಾರಲ್ಲ ಅವ್ರು ಹೆವಿ ಸ್ಟ್ರೆಸ್ ಇರ್ತೈತಿ. ಆಗ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಲಿ, ಮುಂದೆ ಜೀವನನ ಇರಂಗಿಲ್ಲ ಅವ್ರಿಗೆ. ಬಿಕಾಸ್ ಅವ್ರ ಕಡೆ ಪ್ಲಾನ್ ಬಿ ಇರಂಗಿಲ್ಲ, ಪ್ರೈವೇಟ್ ಒಳಗೆ ಕೆಲಸ ಮಾಡಿರಂಗಿಲ್ಲ, ಹಿಂಗಾಗಿ ಬಹಳ ಸಮಸ್ಯೆ ಇರ್ತಾವ. ಅದ ನೀವು 22, 23, 24 ಕ್ಲಿಯರ್ ಮಾಡ್ಕೊಂಡಿದ್ರಿ ಅಂತಂದ್ರ ಅವಾಗ ನಿಮ್ದು ಒಂದು ಸಕ್ಸಸ್ ಸಿಕ್ಕಿರ್ತದ. ಓಕೆ, ಅವಾಗ ನಿಮ್ದು ಆಗ್ತಿರಂಗಿಲ್ಲ ಅಂದಾಗನು ನಿಮ್ ಕಡೆ ಪ್ಲಾನ್ ಬಿ ಮಾಡ್ಕೊಳ್ಲಿಕ್ಕೆ ಟೈಮ್ ಇರ್ತದ, ಅಥವಾ ಪ್ರಿಪರೇಷನ್ ನ ಇನ್ನೂ ತೀವ್ರವಾಗಿ ಹೆಂಗ್ ಮಾಡ್ಕೋಬಹುದು ಅನ್ನಕನು ನಿಮ್ ಕಡೆ ಟೈಮ್ ಇರ್ತೈತಿ. ಹಿಂಗಾಗಿ ಡಿಗ್ರಿಯಿಂದ ನೀವ್ ಏನಾರ ಪ್ರಿಪರೇಷನ್ ಸ್ಟಾರ್ಟ್ ಮಾಡತ್ತಿದ್ರಿ ಅಂದ್ರೆ ಅದು ಬೆಸ್ಟ್ ಐತಿ, ಸ್ಟಾರ್ಟ್ ಮಾಡ್ರಿ. ಅಂಡ್ ಒನ್ ಮೋರ್ ಥಿಂಗ್, ಡಿಗ್ರಿ ಜೊತೆ KS ಫೋಕಸ್ ಮಾಡಕತ್ರ ಬರೀ KS ಎಕ್ಸಾಮ್ ಗೆ ಫೋಕಸ್ ಮಾಡ್ಕೊಂತ ನಂತರ ಡಿಗ್ರಿಗೆ ಏನಾರ ಪ್ರಾಬ್ಲಮ್ ಆಗ್ತೈತೇನಾ, ಅಥವಾ ಡಿಗ್ರಿ ಜೊತೆ ಪ್ರಿಪರೇಷನ್ ಆಗುವ KS ಪ್ರಿಪರೇಷನ್ ಬಹಳ ವರ್ಸ್ಟ್ ಆಗ್ತೈತೇನಾ, ಲೋ ಆಗ್ತೈತೇನಾ ಅಂತ ಕ್ವಶನ್ ಬರ್ತದ. ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಇತ್ತಂತಂದ್ರ ದಿನಕ್ಕೆ 2-3 ತಾಸು ನೀವು ಕೊಟ್ರಿ ಅಂದ್ರೂ ಡೆಫಿನೆಟ್ಲಿ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗೋದ್ರೊಳಗಾಗಿ KS ಪೂರ್ತಿ ಸಿಲೆಬಸ್ ಇನ್ಕ್ಲೂಡಿಂಗ್ ಮೇನ್ಸ್, ಪ್ರಿಲಿಮ್ಸ್ ಎಲ್ಲಾ ಸಿಲೆಬಸ್ ನಿಂದ ಕವರ್ ಆಗಿರ್ತೈತಿ. ಒಂದು ಸ್ಟ್ಯಾಂಡರ್ಡ್ ಮಾರ್ಗದರ್ಶನ ನಿಮಗ ಅವಶ್ಯಕತೆ ಐತಷ್ಟ. ಕಷ್ಟಪಟ್ಟು 3 ವರ್ಷ ಗಂಟ್ಲೆ ಓದ್ತಿರ್ತೇರಿ, PUC 2 ವರ್ಷ, ಡಿಗ್ರಿ ಎಲ್ಲ ಕೂಡ 5-6 ವರ್ಷ ಓದ್ತಿರ್ತೇರ ಅಂದಾಗ ಅದ್ರ ಜೊತೆ ನಾನು ಇನ್ನೊಂದು 2 ತಾಸು ಎಕ್ಸ್ಟ್ರಾ ಓದಿರಿ ಅಂತಂದ್ರೆ ಡಿಗ್ರಿ ಮುಗಿಯೋಷ್ಟ್ರೊಳಗೆ ಜಾಬ್ ಒಳಗನ ನೀವು ಇರ್ತೀರಿ. ಸೊ ಎಕ್ಸ್ಟ್ರಾ ಎಫರ್ಟ್ ಮಾಡಕ ಕನ್ಸಿಸ್ಟೆನ್ಸಿ ನಿಮ್ಮೊಳಗಿರ್ಬೇಕಾಗ್ತದ. ಸೊ ಫಸ್ಟ್ 10th ಇಂದ ನಿಮ್ಗೆ KS ಪ್ರಿಪರೇಷನ್ ಮಾಡಬೇಕು, PUC ಇಂದ ಇರ್ತೈತಿ ಪ್ಲಾನ್. ಸೊ ಆ ವಿದ್ಯಾರ್ಥಿಗಳಿಗೆ ಫಸ್ಟ್ ಕ್ಲಿಯರ್ ಮಾಡಿ ಆಮೇಲೆ ನಾವು ಡಿಗ್ರಿ ಬಗ್ಗೆ ಪೂರ್ತಿ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಣ. 10th ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟ, ನೀವು ಇವಾಗನ ನಿಮ್ದೊಂದು ಗೋಲ್ ಸೆಟ್ ಆಗೈತ್ಲಾ, ವೆಲ್ ಅಂಡ್ ಗುಡ್. ಬಟ್ ನೀವೇನ್ ಮಾಡ್ಬೇಕಂದ್ರೆ ಜಸ್ಟ್ ನೀವು ಏನ್ ಪುಸ್ತಕ ಅದಾವಲ್ಲ ಬರೀ ಆ ಪುಸ್ತಕ ಅಷ್ಟ ಓದ್ರಿ. ಏನ್ ಹಿಸ್ಟ್ರಿ ಅದ, ಜಾಗ್ರಫಿ ಅದ, ಮ್ಯಾಥ್ಸ್ ಅದ, ಪಾಲಿಟಿ ಅದ, ಇದೇನಿಲ್ಲ ಇದನ್ ಬಿಟ್ಟು ಬೇರೆ ಏನು ಓದಬೇಡ್ರಿ. ಪುಸ್ತಕ ತರೋ ಅವಶ್ಯಕತೆ ಇಲ್ಲ, ಬೇರೆ ಪುಸ್ತಕ ಪರ್ಚೇಸ್ ಮಾಡ್ಬೇಡ್ರಿ. ಯಾಕೆ ಹೇಳ್ರಿ, ಈಗ ನೀವು 28, 26 ಆದ್ಮೇಲೆ KS ವಿದ್ಯಾರ್ಥಿಗಳೇನ್ ಇರ್ತಾರಲ್ಲ ಅವರು ಅಷ್ಟ ಫಸ್ಟ್ NCERTs ಓದೇನ ಅವ್ರ ನೆಕ್ಸ್ಟ್ ರೆಫರೆನ್ಸ್ ಬುಕ್ ಓದ್ಬೇಕು. ಸೊ ನೀವೇನ್ ಮಾಡ್ಬೇಕು, ನಿಮ್ ಏನ್ ಸಿಲೆಬಸ್ ಐತ್ಲಾ, ನಿಮ್ದೇನ್ 10th ವರೆಗೂ ಪುಸ್ತಕ ಅದಾವಲ್ಲ ಚಂದ ನಮ್ಗೆ ಅವನ ಓದುದು, ಪ್ರತಿಯೊಂದ್ ಲೈನ್ ಅನ್ನು ಓದುದು, ನೋಟ್ಸ್ ಮಾಡ್ಕೊಳ್ಳೋದು, ರಿವಿಷನ್ ಮಾಡ್ಕೊಳ್ಳೋದು, ಇಷ್ಟ ಮಾಡ್ರೆ ಸಾಕ. ಜೊತೆಗೆ ದಿನ ಒಂಚೂರು ನ್ಯೂಸ್ ಪೇಪರ್ ಓದ್ಬೇಕು. ನ್ಯೂಸ್ ಪೇಪರ್ ಓದ್ಬೇಕಂದ ತಕ್ಷಣ 3-4 ತಾಸು ಓದೋ ಅವಶ್ಯಕತೆ ಇಲ್ಲ. ಜಸ್ಟ್ ಹೆಡ್ಲೈನ್ ಓದ್ಕೊಂತ ಹೋಗ್ರಿ. ನೀವು 10th ವರೆಗೂ ಇದ್ರಿ ಅಂದ್ರೆ ಜಸ್ಟ್ ಹೆಡ್ಲೈನ್ ಓದ್ರಿ. ಯಾವ್ದು ಹೆಡ್ಲೈನ್ ಓದ್ದಾಗ ನಿಮ್ಗೆ ಇಂಟ್ರೆಸ್ಟ್ ಅನಿಸ್ತದಲ್ಲ, ಇಂಟ್ರೆಸ್ಟಿಂಗ್ ಅನಿಸ್ತೈತಲ್ಲ ಅದನ್ನ ಒಂಚೂರು ಓದ್ಕೊಂತ ಹೋಗ್ರಿ, ಇಸ್ ಇನಫ್. ಇನ್ನು ಒಂದಷ್ಟು ಜನದ ಕ್ವಶನ್ ಇರ್ತದ, ಈಗ ಹಳ್ಳಿ ಸೈಡ್ ಅದು ಮನಿ ಒಳಗೆಲ್ಲ ನ್ಯೂಸ್ ಪೇಪರ್ ತರ್ಸಂಗಿಲ್ಲ, ಸೊ ಹೆಂಗ್ ನ್ಯೂಸ್ ಪೇಪರ್ ಓದುದು? ಫಸ್ಟ್ ಥಿಂಗ್, ಸ್ಕೂಲ್ ಒಳಗ ಗೌರ್ಮೆಂಟ್ ಸ್ಕೂಲ್ ಹಿಡಿದು ಎಲ್ಲಾ ಕಡೆ ನ್ಯೂಸ್ ಪೇಪರ್ ಬರ್ತದ, ಅಲ್ಲಿಂದ ಓದ್ಕೋರಿ. ಇಲ್ಲ ಆಜು ಬಾಜು ಮನ್ಯಾಗ ಯಾರೋ ಒಬ್ರು ತರ್ಸ್ತಿರ್ತಾರ, ಅವ್ರದ್ದು ಓದ್ರಿ. ಅದು ಇಲ್ಲ ಅಂತಂದ್ರೆ ಇವಾಗಂತೂ ಸ್ಮಾರ್ಟ್ ಫೋನ್ ಪ್ರತಿಯೊಬ್ಬರ ಕಡೆನೂ ಇರ್ತಾವ, ಪ್ರತಿಯೊಬ್ಬರ ಮನ್ಯಾಗ ಒಂದರ ಫೋನ್ ಇರತೈತಿ. ಅಲ್ಲಿಂದ ಆದ್ರೂ ನೀವು ನ್ಯೂಸ್ ಪೇಪರ್ದ ಸ್ವಲ್ಪ ಹೆಡ್ಲೈನ್ ಅದು ಓದ್ಕೊಂತ ಇರ್ರಿ, ಇಷ್ಟು ಸಾಕದ. ಇನ್ನು PUC ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರ 10th ವರೆಗೆ ಏನ್ NCERTs ಇರ್ತಾವಲ್ಲ
ಅದನ್ನ ನೀವು 10th ವರ್ಗುನೇ ಒಂದು ಪ್ರಿಪರೇಷನ್ ಮಾಡ್ಕೊಂತ ಬಂದಿದ್ರಿ ಅಂದ್ರೆ ಅದ್ರ ನೋಟ್ಸ್ ಮಾಡ್ಕೊಡ್ರಿ, ರಿವಿಷನ್ ಮಾಡ್ಕೊಡ್ರಿ ಅಂಡ್ ನ್ಯೂಸ್ ಪೇಪರ್ನ ಡೈಲಿ ಓದೋದನ್ನ ಕಲ್ಟಿವೇಟ್ ಮಾಡ್ಕೊಡ್ರಿ. ಹ್ಯಾಬಿಟ ಇಷ್ಟ ಇನಫ್ ಐತಿ. ನಾವು ಪೂರ್ತಿಯಾಗಿ ಡಿಗ್ರಿ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ. ಡಿಗ್ರಿ ಒಳಗೆ ಯಾವ ತರ ಪ್ರಿಪರೇಷನ್ ಮಾಡಬೇಕು. ಫಸ್ಟ್ ನಿಮ್ದೊಂದು ಪ್ರಿಪರೇಷನ್ ಸ್ಟಾರ್ಟ್ ಆಗೋದದ ಎಕ್ಸಾಮ್ ಅಂದ್ರೆ ಏನು, ಏನೇನು ಎಕ್ಸಾಮ್ ಡಿಪೆಂಡ್ ಮಾಡತ್ತದ, ಎಷ್ಟು ಅವರ್ ಓದ್ಬೇಕು, ಏನೇನು ಓದಬೇಕು, ಇದರ ಎಲ್ಲ ಒಂದು ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡ್ಕೋಬೇಕು. 1 ಮಂತ್ ಟೈಮ್ ತಗೊಳ್ರಿ. ಆನ್ಲೈನ್ ಒಳಗೆ ಎವ್ರಿಥಿಂಗ್ ಅವೈಲೇಬಲ್ ಅದ. ಸಿಲೆಬಸ್ ಕಾಪಿ ತಗೊಳ್ರಿ, ಅದನ್ನ 2-3 ಸಲ ಬಾಹ್ಯಾಟ್ ಹಾಕೊಳ್ರಿ ಅಂಡ್ ಸಿಲೆಬಸ್ ಕಾಪಿನ ಪ್ರಿಂಟ್ ತಗೊಂಡ ನಿಮ್ಮ ಓದೋ ಕಡೆ ಟೇಬಲ್ ಮೇಲಾರ ಇಟ್ಕೊಳ್ರಿ ಅಥವಾ ವಾಲ್ಗಾರ ಸ್ಟಿಕ್ ಮಾಡ್ಕೊಳ್ರಿ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ನೀವೇನ್ ಮಾಡ್ಬೇಕಂದ್ರ NCERTs ಇಂದ ನಿಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕು. ಈಗ NCERTs 6 ಇಂದ 12th ವರೆಗಿನ NCERTs ಓದಾಗ ಯೂಶ್ವಲಿ 1 ವರ್ಷದ ಏನ್ ವಿದ್ಯಾರ್ಥಿಗಳು ಪ್ರಿಪೇರ್ ಆಗ್ತಿರ್ತಾರಲ್ಲ ಅವ್ರು ಹಾರ್ಡ್ಲಿ 3 ತಿಂಗಳೊಳಗೆ NCERTs ಮುಗಿಸ್ತಾರ. ಬಟ್ ನಿಮ್ ಕಡೆ ಸಫಿಶಿಯಂಟ್ ಟೈಮ್ ಐತಿ. ಹಿಂಗಾಗಿ ನೀವೇನ್ ಮಾಡ್ಬೇಕಂತಂದ್ರ ಆರಾಮ್ 6 ಇಂದ 8 ತಿಂಗಳು ತಗೋರಿ. ನೀವು ಬೇಕಾದ್ರೆ ಜಾಸ್ತಿನ ಟೈಮ್ ತಗೊಳ್ರಿ, ಆರಾಮ್ NCERTs ನ ಕವರ್ ಮಾಡ್ಕೊಳ್ರಿ. NCERTs ಕವರ್ ಮಾಡ್ಕೊಡೋದು ಇನ್ ದ ಸೆನ್ಸ್ NCERT ಒಂದ್ಸಲ ಓದಿ ಸೆಕೆಂಡ್ ರೀಡ್ ಒಳಗ ಅದ್ರದ್ದು ಎಲ್ಲಾ ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ಮಸ್ತ್ ತಮ್ಗೆ ಸ್ಟ್ಯಾಂಡರ್ಡ್ ನಮ್ಗೆ ಒಂದ್ ನೋಟ್ಬುಕ್ ಒಳಗ ಪೂರಾ NCERTs ಒಂದ್ ನೋಟ್ಸ್ ನ ನೀವು ರೆಡಿ ಮಾಡ್ಕೊಂಡು ಒಂದ್ಸಲ ರಿವಿಷನ್ ಮಾಡ್ಕೋಬೇಕು. ಆದ್ಮೇಲೆ ನೀವೇನ್ ಮಾಡ್ಬೇಕು, GS ಪೇಪರ್ 1 ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿರ್ಬೇಕು. ಅಂಡ್ ಒಂದ್ ತಲೆ ಒಳಗೆ ಇಟ್ಕೊಳ್ರಿ, ಯಾವ್ದೋ ಕಾರಣಕ್ಕೂ KS ಪ್ರಿಲಿಮ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಡ್ರಿ. ಸಿಲೆಬಸ್ ಮೇನ್ಸ್ ಒಂದ್ ಸಿಲೆಬಸ್ ಇಟ್ಕೊಳ್ರಿ. ಫಸ್ಟ್ ಮೇನ್ಸ್ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ. ಪ್ರಿಲಿಮ್ಸ್ ಯಾವಾಗ ಮಾಡ್ಬೇಕಂತಂದ್ರ ಏನ್ ಎಕ್ಸಾಮ್ ನೋಟಿಫಿಕೇಶನ್ ರಿಲೀಸ್ ಆಕೈತ್ಲ ಒಂದ್ ಬಿಫೋರ್ 6 ತಿಂಗಳು ನೀವು ಪ್ರಿಲಿಮ್ಸ್ ಮಾಡ್ಕೊಂಡ್ರು ಸಫಿಶಿಯಂಟ್ ಅದ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು, ಮೇನ್ಸ್ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಇಯರ್ ಒಳಗೆ ನೀವೇನ್ ಮಾಡ್ತೀರಿ, NCERTs ಕವರ್ ಮಾಡ್ಕೊಂಡ್ ನೋಟ್ಸ್ ಮಾಡ್ಕೋತೀರಿ, ಅದ್ರದ್ದೊಂದ್ಸಲ ರಿವಿಷನ್ ತಗೋತೀರಿ. GS 1 ಪೇಪರ್ದ ಒಂದ್ ಅರ್ಧ ಪೋರ್ಷನ್ ಎಷ್ಟು ನಿಮಗ್ ಪಾಸಿಬಲ್ ಅದ ಅಷ್ಟ ಕವರ್ ಮಾಡ್ಕೋತೀರಿ. ಪೂರಾ 1 ವರ್ಷದೊಳಗೆ ಇಷ್ಟ ಆಗ್ತದ. ಜೊತೆಗೆ ಎವ್ರಿ ಡೇ ನ್ಯೂಸ್ ಪೇಪರ್ ನ ಓದ್ಬೇಕು. ಅಂಡ್ ಮಂತ್ಲಿ ಕರೆಂಟ್ ಅಫೇರ್ಸ್ ಕಂಪೈಲೇಷನ್ ಏನೈತ್ಲ ಅದನ್ನ ಓದಾಕ್ ಹೋಗ್ಬೇಡ್ರಿ. ಅದರ ಅವಶ್ಯಕತೆ ಇಲ್ಲಿ ಬರಂಗಿಲ್ಲ. ಮಂತ್ಲಿ ಕಂಪೈಲೇಷನ್ ನೀವು ಯಾವಾಗ ಓದ್ಬೇಕಂತಂದ್ರ ಯಾವಾಗ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರ್ತೈತಿ ಅದಕ್ಕಿಂತ 1 ಇಯರ್ ಮೊದ್ಲಿಂದ ಮಂತ್ಲಿ ಕಂಪೈಲೇಷನ್ ಓದಿದ್ರು ಇನಫ್ ಅದ. ಬಟ್ ನ್ಯೂಸ್ ಪೇಪರ್ ಏನೈತ್ಲ ಅದನ್ನ ಎವ್ರಿ ಡೇ ಓದಾಕ್ ಸ್ಟಾರ್ಟ್ ಮಾಡ್ರಿ. ಇನ್ನ ಸೆಕೆಂಡ್ ಇಯರ್ ಬಂದ ತಕ್ಷಣ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ 1 ಇಯರ್ ಒಳಗೆ ಏನೇನು ಓದಿರಲ್ಲ ಅದನ್ನ 1 ತಿಂಗಳು ಟೈಮ್ ಕೊಟ್ಕ ಸರ್ ರಿವೈಸ್ ಮಾಡಿಡ್ರಿ. ಅಂಡ್ ದೆನ್ ಸೆಕೆಂಡ್ GS 2, 3 ಏನ್ ಪೇಪರ್ ಅದಾವಲ್ಲ ಅದ್ರ ಸಿಲೆಬಸ್ ನ ಸೆಕೆಂಡ್ ಇಯರ್ ಒಳಗೆ ಕವರ್ ಮಾಡ್ರಿ. ಜೊತೆಗೆ ನೋಟ್ಸ್ ನ ಮಾಡ್ಕೊಂತ ಹೋಗ್ರಿ ಅಂಡ್ ಅದ್ರ ಜೊತೆಗೆ ನ್ಯೂಸ್ ಪೇಪರ್ ಓದ್ಕೊಂತ ಹೋಗ್ರಿ. ಸೆಕೆಂಡ್ ಇಯರ್ ಆಯ್ತಾ. ದೆನ್ ಈ ಡಿಗ್ರೀಸ್ ಒಳಗೆ ಹೆಂಗಂದ್ರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಿಂತ ಫೈನಲ್ ಇಯರ್ ಹೆಂಗ್ ಹೋಗ್ತಿರಲ್ಲ ಹಂಗ ಸಬ್ಜೆಕ್ಟ್ ಗಳು ಡಿಫಿಕಲ್ಟ್ ಬರ್ತಾವು. ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅದ ಇದ ಅಂತೇಳಿ ನಿಮಗೆ ಜಾಸ್ತಿ ಫೈನಲ್ ಇಯರ್ ಹೋದಾಗ ಟೈಮ್ ಸಿಗಂಗಿಲ್ಲ. ಕಡಿಮೆ ಟೈಮ್ ನಿಮ್ಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಒಳಗೆ ಸಿಗ್ತೈತಿ. ಹಿಂಗಾಗಿ ಆ ಟೈಮ್ ನ ನೀವು ಜಾಸ್ತಿ ಯೂಸ್ ಮಾಡ್ಕೋಬೇಕು. ಫೈನಲ್ ಇಯರ್ ಒಳಗೆ ಯಾವಾಗ ನೀವು ಬರ್ತಿರಲ್ಲ ಅವಾಗ ಏನೇನು GS 4 ಆಗಿರ್ಬೋದು ಅಂಡ್ ಒಂಚೂರು ಆನ್ಸರ್ ರೈಟಿಂಗ್ ನ ಸ್ಟಾರ್ಟ್ ಮಾಡ್ಕೊಳ್ರಿ. ಈಗ UPSC ಎಕ್ಸಾಮಿಗೆ ಪ್ರಿಪೇರ್ ಆಗೋರ್ದು ಹೆಂಗಿರ್ತದ, ಅವ್ರಿಗೆ ಎಕ್ಸಾಮ್ ಡೇಟ್ ಗೊತ್ತಿರ್ತದ. ಸೊ ಇವಾಗ ನೋಟಿಫಿಕೇಶನ್ ಬರ್ತೈತಿ ಈ ಮಂತ್ ಒಳಗನ ಪ್ರಿಪೇರ್ ಆಗ್ಬೇಕು ಅಂತ. ಬಟ್ KS ಹಂಗಲ್ಲ, ಯಾವಾಗ ನೋಟಿಫಿಕೇಶನ್ ಬರ್ತೈತಿ ಅಂತ ಗೊತ್ತಿರಂಗಿಲ್ಲ. ಹಿಂಗಾಗಿ ಫೈನಲ್ ಇಯರ್ ಇದ್ದಾಗನು ನೀವು ಫೈನಲ್ ಇಯರ್ ಟೈಮ್ ಒಳಗ ಸ್ವಲ್ಪ ಆನ್ಸರ್ ರೈಟಿಂಗ್ ನ ಸ್ಟಾರ್ಟ್ ಮಾಡ್ಕೊಡ್ರಿ. ಪೂರ್ತಿಯಾಗಿ ಜಾಸ್ತಿ ಟೈಮ್ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ ಕಡೆ ಜಾಸ್ತಿ ಟೈಮ್ ಅದ. ಸೊ ಅದ್ರ ಜೊತೆ ಡಿಗ್ರಿದ ಪ್ರಿಪರೇಷನ್ ಮಾಡ್ಕೊಂತ ಆರಾಮಾಗಿ ಪ್ರಿಪರೇಷನ್ ಮಾಡ್ರಿ. ಯಾಕಂತಂದ್ರ ಲೈಫ್ ಒಳಗೆ ಡಿಗ್ರಿ ಸಿಗೋದನ್ನು ಒಮ್ಮೆ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ಸಿಗೋದೊಮ್ಮೆ. ಬರೇ ಓದ್ಕೊಂತ ಕುಂದಿರ್ತೇನೆ ಅಂದ ತಕ್ಷಣ ಬರೇ ಓದುದನ ಅಲ್ಲ, ಆಟನೂ ಆಡ್ರಿ, ಟೈಮ್ ಪಾಸು ಮಾಡ್ರಿ, ಸುತ್ತಾಡ್ರಿ. ಬಟ್ ಎಲ್ಲಾನು ಲಿಮಿಟ್ ಒಳಗ್ ಮಾಡ್ರಿ. ಈಗ ಯಾರ್ದ ನಿಮ್ ಜೊತೆ ನಿಮ್ಮ ಒಬ್ರು ಫ್ರೆಂಡ್ಸ್ ಇರ್ತಾರೋ ಅವ್ರಿಗೆ KS ಗೋಲ್ ಇರಂಗಿಲ್ಲ. ಅವ್ರು ಏನೇನ್ ಮಾಡ್ತಿರ್ತಾರಲ್ಲ ಅದನ್ನ ಎಲ್ಲಾ ಮಾಡೋದಲ್ಲ, ಒಂದ್ ಚೂರ್ ಮಾಡ್ರಿ, ಲಿಮಿಟ್ ಒಳಗ್ ಮಾಡ್ರಿ. ಹಂಗ ಬರೇ ಸ್ಟಡಿನ ಒಂದು ಮಾಡ್ಬೇಡ್ರಿ. ಅವಾಗ ಪೂರಾ ಸ್ಟ್ರೆಸ್ ಮತ್ತ ಡಿಪ್ರೆಷನ್ ಒಳಗೆ ಬರ್ತೀರಿ. ಅಂಡ್ ಈ ಎಜುಕೇಶನ್ ಲೈಫ್ ಏನ್ ಸಿಗ್ತದಲ್ಲ ಡಿಗ್ರಿ ಕಾಲೇಜ್ ಲೈಫ್ ಅದು ಒಂದ ಸಲನ ಸಿಗ್ತದ. ಸೊ ಅದಕ್ಕೂ ಎಷ್ಟು ಟೈಮ್ ಕೊಡ್ಬೇಕು, ಎಷ್ಟು ಎಂಜಾಯ್ ಮಾಡ್ಬೇಕು ಅದನ್ನ ಒಂದು ಲಿಮಿಟ್ ಒಳಗ ಅದನ್ನು ಮಾಡ್ರಿ. ಸೊ ಫೈನಲ್ ಇಯರ್ ಬರೋ ಅಷ್ಟೊತ್ತಿಗೆ ನಿಮ್ದು GS 1, 2, 3, 4 ಸಿಲೆಬಸ್ ಕವರ್ ಆಗಿರ್ಬೇಕು, ರಿವಿಷನ್ ಆಗಿರ್ಬೇಕು. ಇಲ್ಲಿ ರಿವಿಷನ್ ಮೇನ್ ಬಹಳ ಪ್ರಾಮುಖ್ಯತೆ ಐತಿ. ರಿವಿಷನ್ ಹೆಂಗಂದ್ರ ಲಾಂಗ್ ಗ್ಯಾಪ್ ಐತಿ ನಿಮ್ ಸ್ಟಡಿ ಒಳಗ. ಫಸ್ಟ್ ಇಯರ್ ಒಳಗೆ NCERTs ಓದಿರ್ತೀರಿ. ಸೊ ಅಗೇನ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಬರ್ಬಿಡ್ಕ ಆಬ್ವಿಯಸ್ಲಿ ಮರಿತೀರಿ ನೀವು. ಯಾಕಂದ್ರೆ ಈಗ ಒಂದು ಪುಸ್ತಕ ಒಮ್ಮೆ ಓದಿ 15 ದಿನಕ್ಕೆ ಬಂದ 15 ದಿನ ಆದ್ಮೇಲೆ ನೋಡಾಕತ್ರ ಎಷ್ಟೋ ಪಾಯಿಂಟ್ಸ್ ಮರೆತು ಹೋಗಿರ್ತಾವು. ಈ ಫಸ್ಟ್ ಇಯರ್ ಒಳಗೆ ಓದಿದ್ದನ್ನ ಫೈನಲ್ ಇಯರ್ ವರ್ಗು ನೀವು ನೆನ್ಪಿಟ್ಕೋಬೇಕು. ಅದ್ರ ಸಲುವಾಗಿ ನಾನು ಹೇಳಿದ್ದು ಏನೋ ಓದ್ರೂ ನೋಟ್ಸ್ ಮಾಡ್ಕೊಳ್ರಿ. ಅಂಡ್ ಪ್ರತಿ ಮಂತ್ ಎಂಡಿಗೆ, ಪ್ರತಿ 2 months ಎಂಡಿಗೆ ಈ ತರ ಒಂದ್ ವಾರ, ಒಂದ್ 4 ದಿನ ರಿವಿಷನ್ ನೀವು ಪ್ರಾಮುಖ್ಯತೆನ ಕೊಡ್ರಿ.
ಈಗ ಜಿಎಸ್ 1 2 3 4 ನಿಮ್ದು ಸಿಲೆಬಸ್ ಪೂರಾ ಫೈನಲ್ ಇಯರ್ ಗೆ ಕವರ್ ಆಗ್ತದ. ಜೊತೆಗೆ ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಮಾಡಿರ್ತೀರಿ. ಇನ್ನು ಯಾವಾಗ ನೋಟಿಫಿಕೇಶನ್ ಬರೋದ ನ್ಯೂಸ್ ಅಂದ್ರೂ ನಿಮಗೊಂದು 6 ತಿಂಗಳ ಮೊದ್ಲನ ಗೊತ್ತಾಗಿರ್ತದ. ಎಸ್ ಬರೋದದ KAS ನೋಟಿಫಿಕೇಶನ್ ಅಂತ ಹೇಳಿ. ಆ ಟೈಮ್ ಒಳಗಿಂದ ಮಂತ್ಲಿ ಕಂಪೈಲೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ರಿ ಅಂಡ್ ಪ್ರಿಲಿಮ್ಸ್ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ರಿ. ಇಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಡಿಫ್ರೆನ್ಸ್ ಹೇಳೋದಂತಂದ್ರ ಪ್ರಿಲಿಮ್ಸ್ ಮೇನ್ಸಿಗೂ ಅದ ಪುಸ್ತಕಗಳನ್ನ ಓದ್ಬೇಕು ನೀವು. ಬಟ್ ಪ್ರಿಲಿಮ್ಸ್ ಒಳಗ ಪಾಯಿಂಟ್ ಟು ಪಾಯಿಂಟ್ ಓದ್ಬೇಕಾಗ್ತದ. ಮೇನ್ಸ್ ಒಳಗ ನೀವು ಆನ್ಸರ್ ರೈಟಿಂಗ್ ಬರೀಬೇಕಾಗ್ತದ. ಹಿಂಗಾಗಿ ಮೇನ್ಸ್ ಒಳಗ ನೀವ್ ಏನಾರ ಥರೋವಮ್ಗೆ ರೀಡ್ ಮಾಡಿ ರಿವಿಷನ್ ಮಾಡಿ ಆನ್ಸರ್ ರೈಟಿಂಗು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರಿ ಅಂದ್ರ ಪ್ರಿಲಿಮ್ಸ್ ಟೈಮ್ ಒಳಗ ಜಸ್ಟ್ ನೀವು ರಿವಿಷನ್ ಮಾಡ್ಕೊಂತ ಹೋದ್ರೂ ಆರಾಮಾಗಿ ನಿಮ್ ಪ್ರಿಪರೇಷನ್ ಆಗ್ತದ. ಸೊ ಏನ್ KAS ನೋಟಿಫಿಕೇಶನ್ ರಿಲೀಸ್ ಆಗ್ತಿದ್ಲ ಅವಾಗ ಒಂದ್ 6-7 ಮಂತ್ಸ್ ಒಳಗ ಪ್ರಿಲಿಮ್ಸ್ ಪೂರ್ತಿ ಫೋಕಸ್ ನ ನೀವು ಪ್ರಿಲಿಮ್ಸ್ ಮೇಲೆ ಹಾಕಿ ಕಸ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೋಬಹುದು. ಮಂತ್ಲಿ ಕಂಪೈಲೇಷನ್ಗಳನ್ನ ಅಂಡ್ ಮಾಕ್ ಟೆಸ್ಟ್ಗಳನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಡಿಗ್ರಿ ಜೊತೆ ನಿಮ್ ಕನಸು ಐತಿ ಅಂಡ್ KAS ಮಾಡೋದ ನಿಮ್ ಪ್ಲಾನ್ ಐತಿ ಅಂದ್ರೆ ಡಿಗ್ರಿ ಜೊತೆ ಸ್ಟಾರ್ಟ್ ಮಾಡ್ಬಿಡ್ರಿ. ಬಟ್ ಇಲ್ಲಿ ಒಂದು ಥಿಂಗ್ ನೀವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ನಿಮಗೆ ಇಲ್ಲಿ ಮಾರ್ಗದರ್ಶನದ ಅವಶ್ಯಕತೆ ಐತಿ. ಇನ್ ಕೇಸ್ ನಿಮ್ಗೆ ಕೋಚಿಂಗ್ ಅನ್ನ ಹೋಗ್ಬೇಕು ಅನ್ಸಿತ್ತಂದ್ರೆ ಫಸ್ಟ್ ಇಯರ್ ಒಳಗನ ನಿಮ್ಮ ಟೈಮ್ ಕಾಲೇಜ್ ಟೈಮ್ ನ ಮ್ಯಾಚ್ ಮಾಡ್ಕೊಂಡ್ ಕಾಸ ಆ ತರ ಏನಾರ ಕೋಚಿಂಗ್ ಸಿಗ್ತೈತೆ ನೋಡ್ಕೊಂಡ ಕೋಚಿಂಗ್ ಜಾಯಿನ್ ಆಗ್ರಿ. ಇವನ್ ನೀವು ನನ್ನ ಚಾನಲ್ ಫಾಲೋ ಮಾಡ್ರೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಸಿಗ್ತದ. ಯಾವ ಪುಸ್ತಕ ಓದ್ಬೇಕು ಇನ್ನ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಒಳಗೆ ನಾ ಟ್ರೈ ಮಾಡ್ತೀನಿ. ಪರ್ಟಿಕ್ಯುಲರ್ ಆಗಿ GS 1 ಪ್ರಿಪರೇಷನ್ ನ ಹೆಂಗ್ ಮಾಡ್ಬೇಕು ಅಂಡ್ ಅದಕ್ಕೆ ಯಾವ್ಯಾವ ಪುಸ್ತಕನ ಯೂಸ್ ಮಾಡ್ಕೋಬೇಕು, ಯಾವ ತರ ನೋಟ್ಸ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ನಾ ನಿಮ್ಗೆ ಶೇರ್ ಮಾಡ್ತೇನೆ ಸೆಪರೇಟ್ ವಿಡಿಯೋಸ್ ಮಾಡಿ ಕಸ. ಸೊ ಈ ತರ ಇನ್ಫಾರ್ಮೇಶನ್ ನ ಅರ್ಥ ಮಾಡ್ಕೊಳ್ರಿ. ಎಕ್ಸಾಮ್ ಏನ್ ಡಿಮ್ಯಾಂಡ್ ಮಾಡತ್ತದ, ಯಾವ ತರ ಓದ್ಬೇಕು, ನೋಟ್ಸ್ ಹೆಂಗ್ ಮಾಡ್ಕೋಬೇಕು, ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರಿ ಅಂತಂದ್ರ ಡೆಫಿನೆಟ್ಲಿ ಡಿಗ್ರಿ ಜೊತೆ ನಿಮ್ಮ ಒಂದು KAS ಸಿಲೆಬಸ್ ಮುಗಿತದ ಅಂಡ್ 22-23 ಇಯರ್ಸ್ ಒಳಗ ನೀವು ಆಫೀಸರ್ ಅನ್ನು ಆಗ್ಬಹುದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗೇತ್ ಅನ್ಕೋತೀನಿ. ಇಷ್ಟ ಆತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.